ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿನ್ನ ಕಣ್ಣೀರು ಆನಂದ ಕಣ್ಣೀರಾಗುವುದು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 35ನೇ ವಚನ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುವುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ನಮ್ಮ ಜೀವನದಲ್ಲಿ ಕಷ್ಟಗಳು, ನೋವು, ನಿರಾಸೆಗಳು ಆಗಾಗ ಬರುತ್ತವೆ. ಆದರೆ ದೇವರು ನಿನ್ನ ದುಃಖದ ಕಣ್ಣುಗಳನ್ನು ಆನಂದ ಕಣ್ಣೀರಾಗಿ ಮಾರ್ಪಡಿಸುವರು. ನಿನ್ನ ದುಃಖವು ಅದು ಕ್ಷಣಿಕ ಮಾತ್ರ. ದೇವರು ಕೊಡುವಂಥ ಆನಂದ ಶಾಶ್ವತವಾಗಿರುತ್ತದೆ. ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಿದರು, ಈಗ ನೀವು ದುಃಖ ಪಡುತ್ತಾ ಇದ್ದೀರ, ಆದರೆ ಆ ದುಃಖ ಹೋಗಿ ನಿಮಗೆ ಆನಂದ ಬರುತ್ತದೆ. ಪ್ರತಿ ಕಣ್ಣೀರಿನ ಹಿಂದೆ ಒಂದು ದೇವರ ಆಶೀರ್ವಾದದ ಶಕ್ತಿ ಇರುತ್ತದೆ. ಸತ್ಯವೇದ ಹೇಳ್ತದೆ, ನಾವು ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ದೇವರು ಮಾಡ್ತಾರಂತ. ದೇವ ಮಕ್ಕಳು ಕಷ್ಟಗಳನ್ನು ನೋಡಿ ಎದೆಗುಂದಿ ಹೋಗಬಾರದು. ಶೋಧನೆಗಳನ್ನು ಕಂಡು ಭಯಪಡಬಾರದು. ನಾವು ದೆಸೆಗೆಟ್ಟವರಲ್ಲ, ದಿಕ್ಕು ಕಾಣದವರಲ್ಲ. ಕರ್ತನು ನಮ್ಮ ಜೀವಿತದಲ್ಲಿ ಆ ಕಣ್ಣೀರಿನ ಮಧ್ಯದಲ್ಲೇ ಒಂದು ಸಂತೋಷವನ್ನು ಕೊಡುವಂಥ ದೇವರು. ಪ್ರತಿಯೊಬ್ಬರ ಜೀವಿತದಲ್ಲಿ ಸಹ ಕಣ್ಣೀರು, ಕಷ್ಟ ಇವುಗಳ ಅನುಭವ ಬಂದೇ ಬರ್ತದೆ. ಆದರೆ ದೇವ ಮಕ್ಕಳು ಏನು ಮಾಡಬೇಕು ಗೊತ್ತಾ? ಆ ಕಣ್ಣೀರನ್ನು ಆನಂದ ತೈಲವನ್ನಾಗಿಸಿಕೊಳ್ಳುವುದು ಗೊತ್ತಿರಬೇಕು. ಆ ಕಣ್ಣೀರಲ್ಲೇ ಜೀವಿಸಬಾರ್ದು. ಆ ಕಣ್ಣೀರನ್ನು ಆನಂದ ತೈಲವಾಗಿ ಮಾಡಿಕೊಳ್ಳುವುದು ತಿಳಿದಿರಬೇಕು. ಅದಕ್ಕೆ ಕಣ್ಣೀರಿನ ತಗ್ಗುಗಳನ್ನು ನೀರಿನ ಒರತೆಗಳನ್ನಾಗಿ ಇಸಿಕೊಳ್ಳುವುದನ್ನು ನಾವು ತಿಳಿದಿರಬೇಕು. ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುತ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ 3 ಸಾರಿ ಅವರ ಕಣ್ಣೀರು ಸುರಿಸಿದ್ದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಮೊಟ್ಟ ಮೊದಲು ಮಾರ್ತ ಮರಿಯಳ ಸಹೋದರನಾದ ಲಾಜರನಿಗಾಗಿ ಯೇಸು ಸ್ವಾಮಿ ಕಣ್ಣೀರು ಸುರಿಸಿದರು. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಕಣ್ಣೀರು ಬಿಟ್ಟರು. ಯಾರಿಗೋಸ್ಕರವಾಗಿ? ಒಬ್ಬ ವ್ಯಕ್ತಿಗಾಗಿ, ಲಾಜರನಿಗಾಗಿ. ಎರಡನೇದಾಗಿ ಯೇಸು ಸ್ವಾಮಿ ಒಂದು ಪಟ್ಟಣಕ್ಕಾಗಿ ಕಣ್ಣೀರು ಸುರಿಸಿದರು. ಯಾವ ಪಟ್ಟಣ? ಯೆರೂಸಲೇಮ್ ಪಟ್ಟಣ. ಮೂರನೇದಾಗಿ ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೇಳ್ತಿದೆ, ಅವರು ಇಡೀ ಪ್ರಪಂಚಕ್ಕಾಗಿ ಕಣ್ಣೀರು ಸುರಿಸಿದರಂತೆ. ಕಣ್ಣೀರು ಸುರಿಸಿದ ದೇವರು ಕಣ್ಣೀರಿನ ಹಾದಿಯಲ್ಲಿ ನಡೆಯುವ ನಿನ್ನ ಎಲ್ಲ ವೇದನೆಗಳನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಗಳನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ದೇವರು ತಮ್ಮ ಹಸ್ತಗಳಿಂದ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುತ್ತಾರೆ. ಸತ್ಯವೇದದಲ್ಲಿ ಅನೇಕ ಭಕ್ತರ ಜೀವಿತವನ್ನು ನೋಡ್ರಿ. ಮಕ್ಕಳಿಲ್ಲದ ಹನ್ನಳು ಒಂದು ಸಾರಿ ಊಟ ಮಾಡಲೊಲ್ಲದೆ ಕಣ್ಣೀರಿಟ್ಟಳು. ಅವಳಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಆದರೆ ಆ ಕಣ್ಣೀರನ್ನು ಕಂಡಂಥ ದೇವರು ಅವಳ ಜೀವಿತವಲ್ಲೇ ಒಂದು ದೊಡ್ಡ ಅದ್ಭುತವನ್ನು ಮಾಡಿ ಮಕ್ಕಳ ಭಾಗ್ಯವನ್ನು ಕೊಟ್ಟರು. ಯೋಬನ ಜೀವಿತದಲ್ಲಿ ನೋಡ್ತೇವೆ, ಮಕ್ಕಳು, ಆಸ್ತಿ, ಆರೋಗ್ಯ ಎಲ್ಲವನ್ನು ಕಳ್ಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಕಣ್ಣೀರು ಸುರಿಸಿದ. ಆದರೆ ಅವನ ಕಣ್ಣೀರಿಗೆ ಬದಲಾಗಿ ದೇವರು ಒಂದು ಆನಂದವನ್ನು ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಕಣ್ಣೀರನ್ನು ಆನಂದ ಕಣ್ಣೀರಾಗಿ ಮಾರ್ಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೇವೆ, ಇನ್ನು ಮುಂದೆ ನೀನು ಅಳುವುದೇ ಇಲ್ಲ, ಯಾಕೆಂದರೆ ದೇವರು ಕೃಪೆಯನ್ನು ತೋರಿಸಲಿಕ್ಕಿದ್ದಾರೆ. ಒಂದು ಅದ್ಭುತವಾದಂಥ ಸಾಕ್ಷಿಯನ್ನು ನಿಮ್ಮೊಂದಿಗೆ
ಹಂಚಿಕೊಳ್ಳುತ್ತೇನೆ. ಒಂದು ಊರಲ್ಲಿ ದೇವರನ್ನು ನಂಬಿದ ಒಬ್ಬ ತಾಯಿ ಇದ್ದಳು. ಅವಳ ಮಗ ಬಹಳ ಅಸ್ವಸ್ಥನಾಗಿದ್ದನು. ಡಾಕ್ಟ್ರ್ ಹೇಳಿದರು, ಅಮ್ಮ ಇನ್ನೇನು ಹೆಚ್ಚು ನಿರೀಕ್ಷೆ ಇಲ್ಲ, ಇನ್ನು ಮೇಲೆ ನಮಗೇನು ಮಾಡಲಿಕ್ಕಾಗೋದಿಲ್ಲ. ಆ ತಾಯಿ ಬಹಳ ಒಡೆಯಲ್ಪಟ್ಟರು. ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಕಣ್ಣೀರು ಪ್ರಾರ್ಥನೆ ಮಾಡ್ತಾಯಿದ್ರು. ಎಸಪ್ಪ, ನನ್ನ ಮಗನ ಲೈಫನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ, ಅವನು ಉಳಿಬೇಕು, ಏನಾದರೂ ಒಂದು ಅದ್ಭುತ ಮಾಡಿರಿ. ಪ್ರತಿದಿನ ಆಲಯಕ್ಕೆ ಹೋಗಿ ಕಣ್ಣೀರಿಟ್ಟು ಮೊರೆ ಇಡುತ್ತಿದ್ದಳು. ಕರ್ತನೇ, ನನ್ನ ಮಗನನ್ನು ಬಿಡಬೇಡ, ಅವನಿಗೆ ಒಂದು ಆಯುಷನ್ನು ಕೊಡ್ರಿ, ಇನ್ನೊಂದು ಚಾನ್ಸನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸುತ್ತಲೇ ಇದ್ದರು. ಕೆಲವು ವಾರಗಳ ಹೋದವು. ಹಾಗೇ ಹಾಸ್ಪಿಟ್ಲಲ್ಲಿದ್ದರು. ನಡೆದ ಅದ್ಭುತ ಏನಂತ ಹೇಳಿದ್ರೆ, ಡಾಕ್ಟರ್ ಈ ತಾಯಿಯವರಿಗೆ ಕರೆ ಮಾಡಿ ಹೇಳ್ತಾರೆ, ಅಮ್ಮ, ನಿಮ್ಮ ಮಗನ ಆರೋಗ್ಯ ಸುಧಾರಿಸುತ್ತಿದೆ. ನಿಮ್ಮ ಮಗನು ಜೀವಿತದಲ್ಲಿ ಇದ್ದಂಥ ಆ ವ್ಯಾಧಿಯಿಂದ ಹೊರಗಡೆ ಬರಲಿಕ್ಕೆ ಏನೋ ದೇವರವನಿಗೆ ಕೃಪೆ ತೋರಿಸಿದ್ದಾರೆ. ಅದುವರೆಗೂ ಕಣ್ಣೀರಿನಿಂದ ದುಃಖದ ಅನುಭವದಲ್ಲಿದ್ದಂಥ ಆ ಕಣ್ಣೀರು ಹೋಗಿ ಒಂದು ಆನಂದದ ಕಣ್ಣೀರು ಆ ತಾಯಿಯ ಕಣ್ಗಳಲ್ಲಿ ಬರಲಿಕ್ಕೆ ಆರಂಭಿಸಿತು. ಆವಾಗ ಹೇಳಿದ್ದು, ದೇವರೇ, ನಾನು ಎಷ್ಟು ಒಳ್ಳೆಯ ದೇವರು, ನಿಮ್ಮನ್ನು ಸ್ತುತಿಸ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಇವತ್ತು ಯಾವುದೋ ದುಃಖದಲ್ಲಿ, ವೇದನೆಯಲ್ಲಿ, ಕಣ್ಣೀರಿನ ಅವಸ್ಥೆಯಲ್ಲಿ ಇರಬಹುದು. ಇದನ್ನು ಹೇಗೆ ಮಾಡ್ತಾನೆ, ಹೇಗೆ ಸಂಧಿಸ್ತಾನೆ ನನಗೆ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳುತ್ತದೆ, ದುಃಖ ಕ್ಷಣ ಮಾತ್ರ ಅಂತೆ. ಆ ಕಣ್ಣೀರನ್ನು ದೇವರು ಹೋಗಲಾಡಿಸಿ ನಮ್ಮ ಕಣ್ಣೀರನ್ನು ಆನಂದ ಕಣ್ಣೀರಾಗಿ ಮಾರ್ಪಡಿಸ್ತಾರಂತೆ. ದೇವರನ್ನ ನಂಬೋಣ. ನಿಮ್ಮ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಗಳು ಬದಲಾಗಲಿಕ್ಕಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ವಾಗ್ದಾನ ಮಾಡಿದ್ದೀರ, ನಿಮ್ಮ ಕಣ್ಣೀರು ಆನಂದದ ಕಣ್ಣೀರಾಗುವುದೆಂಬುದಾಗಿ. ಎಷ್ಟೋ ಜನ ವೇದನೆಯಲ್ಲಿದ್ದಾರಪ್ಪ, ಕಣ್ಣೀರಿನ ಅವಸ್ಥೆಯಲ್ಲಿದ್ದಾರೆ, ಒಡೆಯಲ್ಪಟ್ಟಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾರಿಗೂ ಹೇಳಿಕೊಳ್ಳಲಾರದ ಅನುಭವಗಳು ಎಲ್ಲವೂ ಮನಸ್ಸಿನಲ್ಲೇ ಅನುಭವಿಸುತ್ತಾ ಇದ್ದಾರೆ. ನಿನ್ನ ಮಕ್ಕಳ ಕಣ್ಣೀರನ್ನು ಕಾಣ್ರಿ. ಆ ಕಣ್ಣೀರನ್ನು ದೇವರೇ ನೀವು ಪರಿವರ್ತಿಸಿ ಆನಂದ ಕಣ್ಣೀರಾಗಿ ನೀವು ಮಾರ್ಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ಎಲ್ಲ ದುಃಖದ ಕಣ್ಣೀರನ್ನು ನೀಗಿ ಆನಂದ ಕಣ್ಣೀರನ್ನು ದೇವರು ದಯಪಾಲಿಸುವರು. ದೇವರು ನಿಮ್ಮನ್ನು, ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾತನೆ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಸೇವೆಗಾಗಿ ಅನೇಕರು ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ನಿಮ್ಮನ್ನು ದೇವರು ಇನ್ನೂ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.